ರಿಟರ್ನ್ ಹೋಗ್ತಾ ಇದ್ದೀವಿ. ಈಗ ಹೊರನಾಡಿಗೆ ಹೋಗುವುದು, ಅಲ್ಲಿ ಸ್ಟೇ ಆಗೋಣ. ಬೆಳಗ್ಗೆ ಎದ್ದು ನಿಂತಿರೋದು ರಾಣಿಬೇರಿ ಫಾಲ್ಸು ಅವೆಲ್ಲ ಮುಗಿಸೋಣ. ಅವೆಲ್ಲ ಮುಗಿಸ್ಕೊಂಡು ಶಿಸ್ತಾಗೆ ಊರು. ಇಲ್ಲೆಲ್ಲೂ ಪ್ರಸಾದ ಇಸ್ಕೊಂಡಿಲ್ಲ ಅಂದರೆ ಸಾಕು, ನೀಟಾಗಿ ಹೋದ್ರೆ ಸಾಕಪ್ಪು. ಓಹೋ, ನಮ್ಮ ಬ್ರೋ ಮುಳ್ಕಾಡ್ತವ್ರೆ. ಈಗ ಇಲ್ಲಿಂದ ಇರೋದು ಅಡ್ವೆಂಚರು. ಹೆಂಗೆ ಹೋಗ್ತಾರೆ ನಮ್ಮ ಬಾಯ್ಸ್ ಅದ್ರ ಮೇಲೆ ಡಿಪೆಂಡು. ನಮ್ಮ ಕಾಳಿಂಗ ಅವರು ಇಳಿದು ಬಿಟ್ಟಿದ್ದಾರೆ. ಹತ್ತು ಬಾ ಕಾಳಿಂಗ, ಹತ್ತು ಬಾ, ಹತ್ತು. ನಡಿ ಭಯ ಐದಿಗೆ ಬಾಯಿಗೆ ಬರ್ಸು ನೋಡೋಣ ಹೆಂಗೆ ಬರ್ತೀಯ ಅಂತವ ಬಾಯಿಗೆ. ಕೆರ್ದಾಡ್ತೈತೆ. ಹಾಗೆ ಬಂಡೆ ಐಸ ಮುದ್ದೆ ಉಣ್ಣು ಐಸ. ಎಲ್ಲಪ್ಪ ಸರಿ ಬರ್ರ. ನಾವು ಗೊತ್ತಲ್ಲ ಬೆಂಕಿ. ನೀವು ಕೊಳ್ಳಾಡ್ತೈತೆ. ಹೊರೆ ಆಗೈತೆ ಗೈಸ್, 6:30 ಆಗೋಗೈತೆ ಆಲ್ರೆಡಿ. ಇಲ್ಲಿಂದ ಒಂದು 25-30 ಕಿಲೋಮೀಟರ್ ಇರ್ಬೋದು ಹೊರನಾಡು ಅಷ್ಟೇ. ಒಟ್ಟಿನಲ್ಲಿ ಒಳ್ಳೆ ವೆದರು. ಇನ್ನೊಂದು 2 ಗಾಡಿ ಬಂದಿದ್ರೆ ನಮ್ಮ ಜೊತೆ ಹಿಂಗೆ ಹೋಗ್ಬೇಕಾದ್ರೆ ಒಳ್ಳೆ ಅದ ಕಾಣೋದು ಬೈಕ್ಗಳು. ಈಗ ಬರೀ 3 ಬೈಕು, ನಂದು ಅವ್ರದ್ದು. ಬಟ್ ಮುಂದೆ ಕಾಣೋದು 2 ಬೈಕು. ಚೆನ್ನಾಗಿ ಕಾಣೋದು. ಇನ್ನೊಂದು 2 ಬೈಕ್ ಬಂದಿದೆ, ಅವ್ರು ಬರೋಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಸಂತೂ ಮತ್ತು ಆನಂದ. ನನ್ನ ಜೊತೆ ನಮ್ಮ ಬಿಳಿಯ ಬರಬೇಕಾಗಿತ್ತು, 76 ಜಾ ಅಂತವ. ಅವನು ಬಂದಿಲ್ಲ. ಬಂದಿದ್ರೆ ಅವ್ರವ್ವ ನಮಗೆ ಮಕ್ಕು ಗೀರೋಳು. ನನ್ನ ಮಗನೆಲ್ಲ ಕರ್ಕೊಯ್ತಿಯಲ್ಲೇ ಬಾಲ್ ಅಂತವ. ಅದಕ್ಕೆ ಬೇಡ ಕಣಪ್ಪ, ನಿಂದು ಅಮ್ಮಯ್ಯ ನೀನು ಇಲ್ಲೇ ಇರೋ ಮನೆ ತಾವು ಅಂತವೆ ಹೇಳ್ಬಿಟ್ಟು ಅವನಿಗೆ ಇಷ್ಟ. ನಾನು ಒಬ್ಬನೇ ಬಂದೆ. ಗೈಸ್ ಇಲ್ಲಿಂದ ಹೊರನಾಡು ಜಸ್ಟ್ 2 ಕಿಲೋಮೀಟರ್ ಅಷ್ಟೇ. 2 ಕಿಲೋಮೀಟರ್ ಅನಿಸುತ್ತೆ ಮೇ ಬಿ. ನಾನು ಆಲ ಒಂದು ಸಲ ಬಂದಿದ್ದೀನಲ್ಲ, 2 ಸಲ 3 ಸಲ ಬಂದಿರ್ಬೋದು. ಫೈನಲ್ಲಿ ಬಂದೋಗ್ರು ಹೊರನಾಡಿಗೆ. ನಾವು ಉಳ್ಕೊಂಡಿದ್ದು ಹೊಸತ ಬಂದಾಗ ಇಲ್ಲಿ ಶೃಂಗ ನಿವಾಸ ಅಂತ ಐತಲ್ಲ, ಅದು ಉಳ್ಕೊಂಡಿದ್ದು. ಈಗ ನೋಡಬೇಕು ಇಷ್ಟ ಆಗೋದು ಅಂತ ಬಾಯ್ಸ್ ಎಲ್ಲ ಎಲ್ಲಿ ಹೇಳ್ತಾರೆ ಅದು ಉಳ್ಕೊಳ್ಳೋದೇ. ಎಲ್ಲದಲ್ಲ ಇಲ್ಲಿ ಉಳ್ಕೊಂಡಿದ್ದು, ಇದರಲ್ಲಿ ನೇತ್ರಾವತಿ ನಿವಾಸ ಅಂತ ಐತಲ್ಲ, ಅದು ಉಳ್ಕೊಂಡಿದ್ದು. ದೇವಸ್ಥಾನ ಇವಾಗ ಬಿಡಲ್ಲ. ಅಲ್ಲಿ ಹಾಕ್ಬಿಟ್ಟು ಗಾಡಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಪ್ರೀತು ಫಸ್ಟಿಂದ ರೂಮ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಹಾಕ್ಬಿಟ್ಟು ಆಮೇಲೆ ಹೋಗ್ಬೇಕು. ಇಲ್ಲೇ ಮಾಡ್ರಿ, ಇಲ್ಲ ಅಲ್ಲಿ ಎಷ್ಟು ಎಲ್ಲ ಹೋಗಿ ನೋಡ್ಬೇಕು, ಹೇಳ್ಬೇಕು ಎಲ್ಲ. ಇಲ್ಲಿ ಇವೇ ಇರೋದು ರೂಮು, ಬೇರೆಲ್ಲ. ಬರೀ ಮತ್ತೆ ಕೇಳಿದ ಗೈಸ್. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು
ಇವಾಗಲೇ ಮುಗಿಸ್ಕೊಂಡ್ಬಿಡ್ತೀವಿ ದರ್ಶನನ. ಬೆಳಿಗ್ಗೆ ಎದ್ದು ಅಲ್ಲಿ ರಾಣಿಜರಿಗೆ ಹೋಗ್ಬೇಕು. ಅದರಿಂದ ಇವಾಗಲೇ ಮುಗಿಸ್ಕೊಂಡ್ಬಿಟ್ರೆ ಬೇಗ ಬೇಗ ಎದ್ದು ಹೋಗ್ಬೋದು. ಇಲ್ಲಾಂದರೆ ಬೆಳಿಗ್ಗೆ ಹೋಗ್ತೀವಿ ಅಂತ ಅಂದರೆ ದರ್ಶನಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಅದರಿಂದವ ಇವಾಗಲೇ ಮುಗಿಸ್ಕೊಂಡ್ಬಿಡ್ತಾಯಿದ್ದೀವಿ. ನಮ್ಮ ಕರಿಪ್ರೀತು ಬ್ರೋ ಹುಷಾರಿಲ್ದೇ ತಾಚಿ ಮಾಡಿಬಿಟ್ಟಿದ್ರು. ಅವ್ರನ್ನ ಬಲವಂತ ಮಾಡಿ ಎದಳಿಸಿ ಇವಾಗ ಕರ್ಕೊಂಡು ಬಂದಿದ್ದೀವಿ. ನಾನು ಸುಮಾರು ಸಲ ಬಂದಿದ್ದೇನೆ, ಇವ್ರು ಬಂದಿಲ್ಲ. ಅದಕ್ಕೋಸ್ಕರ ಕರ್ಕೊಂಬಂದಿದ್ದೀವಿ. ಅವ್ರ ಜೊತೆ ಇವಾಗ ನಾನು ದರ್ಶನ ಮುಗಿಸ್ಕೊಂಡ್ಬಿಡೋಣ ಅಷ್ಟೇ. ಯೂಟ್ಯೂಬ್ ಬ್ಲಾಗರಲ್ವಾ? ಹಾಂ ಹೌದು. ಇಂದು ಸಂಚಾರಿ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಅಲ್ವಾ? ಹಾಂ ಹೌದು. ನಾವು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಅಮ್ಮ ಸ್ವಲ್ಪ ತೋರಿಸ್ತೀವಿ. ತುಂಬ ಧನ್ಯವಾದಗಳು ಫ್ರೆಂಡ್. ನೀವು ಯಾವ ಊರಣ್ಣ? ಇಲ್ಲೇ ನಾಮಂಗಲ ಹತ್ರ ಪಡಿಗೋಡು. ಬ್ರೋ ನೀವು ನಮ್ಮ ತಾಲೂಕೆ ಬೆಳಿಬೇಕು ಬ್ರೋ, ಬೆಳಿಬೇಕು. ನೀವು ನಾವು ಸಪೋರ್ಟ್ ಮಾಡ್ತೀವಿ. ಶುಕ್ರವಾರ ಅಲ್ವಾ, ಸೊ ಅದರಿಂದ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ನಾಳೆ ಅಮ್ಮನವ್ರ ಪೂಜೆ ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಅನ್ಕೋತೀನಿ. ಈ ಮಟ್ಟಿಗೆ ಡೆಕೋರೇಷನ್ ನಡೀತೈತೆ ಅಂದರೆ ಮಸ್ತು. ವಾರ ಇದೇ ಥರ ಅನ್ಕೊಂತೀನಿ. ಅದಕ್ಕೆ ಈ ಥರ ಫುಲ್ಲು ಅದ್ದೂರಿಯಾಗಿ ಡೆಕೋರೇಷನ್ ಮಾಡ್ತಿದ್ದಾರೆ ನೋಡಿರಿ. ನಾವು ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಫುಲ್ಲು ಜಗಮಗ ಅನಿಸ್ತಿದ್ದಾರೆ. ಒಳಗಡೆ ನೋಡಬೇಕು. ನೋಡ್ರಿ, ಬಾಬಾ ಮಸ್ತಾಗೈತೆ. ನಿನಗೆ ಫೋನು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಈಚೆ ಬಂದರೆ ಮಳೆ ಇಕ್ಕಿಸ್ತೈತೆ. ನಮ್ಮ ಕೈ ಪೀತಿಗೆ ತಲೆನೋವು ಜ್ವರ ಬಂದ್ಬಿಡ್ತದೆ. ಹೆಂಗೆ ಬರ್ತಾವ ನೋಡಿ. ಬರಲಿಲ್ಲ ಇದು ವಿಡಿಯೋ ಸಿಕ್ಕಾಪಟ್ಟೆ ಮಳೆ ಬ್ರೋ. ಏನು ಮಾಡೋದು ನಾವು ಹೇಳಿ. ಗೈಸ್ ನಮ್ಮ ಕರಿಪೀತು ಅವರು ಕಾಲಕ್ಕೆ ಮಲ್ಕೊಂಬಿಟ್ಟಿದ್ದಾರೆ. ಎದ್ದೇಳ್ತಿಲ್ಲ. ಎದ್ದೇಳಪ್ಪ ಅವನೇ, ಟೈಮ್ ಆಯ್ತು, ಎದ್ದೇಳೋ. ಲೇ ಪೀತು ಸೋಲ್ಡ್ ಔಟ್ ಆಗ್ಬಿಟ್ಟಿದ್ದಾರೆ. ಅವರೆಲ್ಲ ಬಾಡಿ ಫುಲ್, ಎಲ್ಲರಿಗೂ ಬಾಡಿ ಫುಲ್ ಪೇನ್ ಬಂದೈತೆ ಗೈಸ್. ನಮಗಂತೂ ಐತಾನೆ ಇಲ್ಲ. ಏನು ಮಾಡಲಿ, ಬರೋದು ಬಂದ್ಬಿಟ್ಟಿದ್ದೀವಿ. ಸುಮ್ಮನೆ ಜಡಾಯಿಸ್ಕೊಂಡು ಹೋಗ್ಬೇಕು ಅಲ್ವಾ, ಅಡ್ಜಸ್ಟಬಲ್ ಮಾಡ್ಕೊಂಡು ಹೋಗ್ಬೇಕು. ಇವನಂತೂ ಈಗಲೇ ಅಂತ ಎದ್ದೇಳೋದಿಲ್ಲ. ನೈಟಿಂದನೂ ಅಯ್ಯೋ ಅಂತ ನಡುಗ್ತಾ ಕೂತವನೆ. ಅವನ ಪಕ್ಕದಲ್ಲಿ ನಾನು ಮಲ್ಕೊಂಡಿದ್ದೆ. ಸದ್ಯ ನಾ ಶೇಫ್ ಆಗಿದ್ದೀನಿ. ಹೊರನಾಡಲ್ಲಿ ಮಾರ್ನಿಂಗು ಹೆಂಗಿದೆ ಅಂತಂದರೆ ವ್ಯೂ ಸುತ್ತಲೂ ಬೆಟ್ಟ. ತೋರಿಸ್ತೀನಿ ನೋಡ್ರಿ, ಬ್ಯಾಕಲ್ಲಿ ನೋಡಿ, ಸುತ್ತಲೂ ಬೆಟ್ಟ ಹೆಂಗೆ ಕಾಣಿಸ್ತೈತೆ. ಫಾಗು ಈ ಸುತ್ತಲೂ ಬೆಟ್ಟ ನೋಡ್ರಿ. ಮಧ್ಯ ದೇವಸ್ಥಾನ ಐತೆ ಅಲ್ಲಿ, ಆ ತುಂಗ ನಿವಾಸ ಅಂತ ಕಾಣಿಸ್ತೈತಲ್ಲ, ಅದರಿಂದ ಆ ಕಡೆ ಇರೋದೇ ದೇವಸ್ಥಾನ ಅನ್ನಪೂರ್ಣೇಶ್ವರಿ ಸ್ವಾಮಿ ದೇವರ ದೇವಸ್ಥಾನ ಅಲ್ಲಿದೆ. ನಾವು ನೈಟೇ ಹೋಗಿದ್ದು. ಈಗ ಎಲ್ಲ ಫ್ರೆಶಪ್ ಆಗಿ ಶಿಸ್ತಾಗಿ ಹೊಂಟ್ಬಿಡ್ತೀವಿ. ನೈಟೇ ದರ್ಶನ ಆಯ್ತಲ್ಲ, ಅದಕ್ಕೋಸ್ಕರ ಈಗ ಫ್ರೆಶಪ್ ಆಗಿ ಹೊರಡೋದೆ. ಇವತ್ತು ಆಲ್ಮೋಸ್ಟ್ ಎಲ್ಲನೂ ಮುಗಿಸ್ಕೊಂಬಿಡ್ಬೇಕು. ಮಾರ್ನಿಂಗು ನಾಳೆ ಎದ್ದು ಅದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸೌತಡ್ಕ ಗಣಪತಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಶಿಸ್ತಾಗೆ ಆಗ್ತಿಲ್ಲ. ಮೈಕೈ ನೋವು ಓದ್ಕೊಂಬಿಟ್ಟೈತೆ. ನಿದ್ದೆ ಮಾಡೋಕ್ಕೆ ಟೈಮ್ ಇಲ್ಲ. ಮತ್ತು ನಾನು ಮಲ್ಕೊಂಡಾಗ ನೈಟು ಒಂದು 12:30 ಆಗಿತ್ತು. ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಈಗ ಅಪ್ಲೋಡ್ ಇಕ್ಬೇಕು. ಲಾಗ್ ಮಾಡೋದು ಈಸಿ ಐತೆ, ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೈತಲ್ಲ ಗುರು,
ಹೆವಿ ರಿಸ್ಕಿ ಕೆಲಸ. ಕಂಟೆಂಟ್ ಕ್ರಿಯೇಟರ್ ಆಗಬಾರ್ದು. ಆಗ್ಬಿಟ್ರೆ ಯಪ್ಪ ಎಷ್ಟೆಷ್ಟು ಕಷ್ಟ ಐತೆ ಅಂತ ಅಂದರೆ ಭಯಂಕರ ಕಷ್ಟ ಐತೆ ಗುರು. ಸೀರಿಯಸ್ಸಾಗೆ ಖುಷಿಯಾಗಿ ಒಂದು 2 ದಿನ ಮಾಡಿಬಿಡ್ಬೋದು. ಆಮೇಲೆ ಅದನ್ನು ಉಳಿಸ್ಕೊಂಡಾಗದಾಯ್ತಲ್ಲ ಕಷ್ಟ ಭಯಂಕರ. ಏನೂ ಮಾಡೋಕ್ಕಾಗಲ್ಲ. ಚಲಿ ಎಲ್ಲ ಬಾಯ್ಸ್ಗಳೆಲ್ಲ ಮಲ್ಕೊಂಡಿದ್ದಾರೆ. ಇನ್ನು ಹೋಗಿ ಎದ್ದೇಳಿಸಿ ವೀಡಿಯೋ ಅಪ್ಲೋಡ್ ಮಾಡೋದೈತೆ. ಅಪ್ಲೋಡ್ ಮಾಡಿ ಇಕ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೊರಡ್ಬೇಕು ಅಷ್ಟೇ. ಚಲಿಯ ಗಾಯ್ಸ್, ಬೆಳಗ್ಗೆ ಮಳೆ ಹಾಕೊಂಡು ಕೆತ್ತ ಕೂತದೆ ನೋಡ್ರಿ. ಹೇಳ್ತಿದ್ದಲ್ಲ ನೋಡ್ಲ ಮಚ್ಚಾಲೇ, ಬೆಳಗ್ಗೆ ಮಳೆ ಬರ್ತದಕ್ಕಲ್ಲ. ನೆನ್ನೆಯಿಂದ ಸ್ಟಾರ್ಟ್ ಆಗೈತೆ ಮತ್ತೆ ಮಳೆ. ಬರೋರು ಬರ್ಬೋದು, ಇವಾಗ ಹೇಳ್ತೀನಿ ಬರೋರು ಬರ್ಬೋದು. ವಯಸ್ಸೆಲ್ಲ ರೆಡಿ ನಾವು ಕರಿಪೀತು ಅವರು ಗಾಡಿಗೆ ನೀರು ಹಾಕ್ತಿದ್ದಾರೆ. ನಮ್ಮ ಸುದೀಪ್ರು ಆಲ್ರೆಡಿ ಜರ್ಕಿನೆಲ್ಲ ಹಾಕ್ಕೊಂಡು ಸಿಡ್ಸಾಡೋಕ್ಕೆ ರೆಡಿಯಾಗಿದ್ದಾರೆ. ಇವರು ಶೂ ಕಟ್ಟೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಫೈನಲ್ ಆಗಿ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಅಂತಂದರೆ ರಾಣಿಜರಿ ಫಾಲ್ಸ್. ಅಲ್ಲಿ ಅಡ್ವೆಂಚರ್ ಸಖತ್ತಾಗಿರುತ್ತೆ. ಆಫ್ ರೋಡಿಂಗು ಮತ್ತು ಕೆಸರು ಗದ್ದೆ ಎಲ್ಲ ಇರುತ್ತೆ. ಬನ್ನಿ ತೋರಿಸ್ತೀವಿ ಹೆಂಗಿರುತ್ತೆ ಅಂತವ. ಬೇರೆ ಲೆವೆಲ್ ಆಗಿರುತ್ತೆ, ಬೇರೆ ಲೆವೆಲು. ಬಾಯ್ಸೆಲ್ಲ ಹೋಗೋದು ಬೇಡ ಅಂತವ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದು. ಅವ್ರಿಗೆಲ್ಲ ಹೇಳಿ ಪ್ರೆಷರ್ ಇಕ್ಕಿ ರೆಡಿ ಮಾಡಿದ್ದೀನಿ, ಹೋಗಲೇಬೇಕು ಅಂತವ. ಅದಕ್ಕೆ ಹೋಗ್ತಾ ಇದ್ದೇವೆ. ನೆನ್ನೆ ಮಳೆ ಊದಿರೋದಕ್ಕೆ ಫುಲ್ಲು ರೋಡೆಲ್ಲ ಕೆಸರು ಗದ್ದೆ ಆಗೈತೆ. ಹಳ್ಳಿ ಮನೆ ಫಾಲ್ಸ್ ಅಲ್ವ ಇದು? ಹಳ್ಳಿ ಮನೆ ಫಾಲ್ಸ್. ನೀರು ಕಡಿಮೆ ಬೀಳ್ತೈತೆ, ಇನ್ನೂ ಜಾಸ್ತಿ ಜೋರಾಗಿ ಬರುತ್ತೆ. ಈ ಟೈಮಲ್ಲಿ ಕಡಿಮೆ ಬೀಳ್ತೈತೆ ಗೈಸ್. ಇದು ಮೆಣಸು ಕಾಣಿಸ್ತೈತೆ, ಅಲ್ಲಿ ಮೆಣಸು ಬಂದೈತೆ ನೋಡ್ರಿ, ಬಿಡ್ತಾ ಐತೆ. ದಪ್ಪ ಐತೆ ಕಾಳು. ನೋಡ್ತಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಇದೇ ಗೈಸ್ ಹೊಸ್ದಾಗೆ ಮಾಡಿರೋದು ಬ್ರಿಡ್ಜು. ಹೊರನಾಡಿಗೆ ಹೋಗ್ಬೇಕಾದ್ರೆ ಫಸ್ಟು ಎಲ್ಲ ಹಂಗೆ ಹೋಗ್ತಿತ್ತು, ಈಗ ಹಿಂಗೆ ಮಾಡಿದ್ದಾರೆ ಹೊಸ್ದಾಗೆ. ಪಕ್ಕ ಕರೆಕ್ಟ್ ಅಲ್ಲಿ ಹೋಗ್ತಿದ್ದೆ, ಕೆಳಗಡೆ ಹೋಗ್ತಿದ್ರು. ಈಗ ಇಲ್ಲಿ ಡೈರೆಕ್ಟಾಗಿ ಮಾಡಿದ್ದಾರೆ, ಚೆನ್ನಾಗೈತೆ. ನಮ್ಮ ಪ್ರೀತು ಬ್ರೋಗೆ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ, ಅದರಿಂದವ ಇಲ್ಲಿ ಪ್ರವಾಸ್ ಕ್ಲಿನಿಕ್ ಅಂತ ಇದೆ, ತೋರಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ತೋರಿಸ್ಕೊಳ್ಳಿ ಆರಾಮಾಗಿ ತೋರಿಸ್ಕೊಳ್ಳಿ, ಅರ್ಜೆಂಟ್ ಏನೂ ಇಲ್ಲ. ನಿಧಾನ ಕಣಪ್ಪ, ಯಾಕೆ ಹೆಂಗೆ ಬೇಕು ಹಂಗೆ ಆಡ್ತೀಯಲ್ಲ. ಅವನ ಗುಡಿಯಕ್ಕೆ ಹೋಗ್ಬಿಟ್ಟು ಹಿಂಗೆ ಉಡ್ಸ್ಕೊತೀಯಲ್ಲಿ. ಇನ್ನು ಡಾಕ್ಟ್ರು ಬಂದಿಲ್ವಂತೆ ಗೈಸ್. ಹೊಟ್ಟೆ ಹಸಿತೈತೆ, ಇಲ್ಲೇ ತಿನ್ಕೊಂಬಿಡೋಣ ತಿಂಡಿನ. ಹೋಟೆಲ್ ಮಲೆನಾಡು ಮನೆ, ಶುದ್ಧ ಸಸ್ಯಾಹಾರಿ. ಗೈಸ್ ಇಷ್ಟೇ ಕೊಟ್ಟವ್ರು. ಇದು ಆಫ್ ರೈಸು. ಕಾಳಿಂಗ್ ಸಾಲ್ತಾರ ಅಂತ ಸುದೀಪ್ ಅವ್ರಿಗೂ ಮತ್ತು ಕಾಳಿಂಗ್ ಅವ್ರಿಗೆ ಹಣ ಇನ್ನೂ 10 ಪ್ಲೇಟ್ ಕೊಟ್ಟು ತಿಂತೀನಿ ಅಂತ ಹೇಳ್ತವ್ರೆ. ಯಾಮೂರ್ಗೆ ಅಂತ ಹೇಳ್ತವ್ರೆ. ಅದಕ್ಕೆ ನಾನು ಸೆಟ್ ದೋಸೆನೇ ಹಾಕೊಂಡಿದ್ದೀನಿ. ರೈಸ್ ಚೆನ್ನಾಗೈತೆ ಅಂತ ನಾವು ಸೆಟ್ ದೋಸೆ ತಿನ್ನೋಣ. ಕ್ರೇಜಿ ರೋಡ್ ಗುರು. ಇದಂತೂ ಮಸ್ತ ಫೀಲ್ ಕೊಡ್ತೈತೆ ರೈಡಿಗೆ ಮಾತ್ರ, ಬೇರೆ ಲೆವೆಲ್ ಫೀಲು. ನಮ್ಮ ಪ್ರೀತು ಬ್ರೋ ಸೂರ್ಯ ರುಬ್ತವ್ರೆ ಗಾಡಿನ.
ಬೊಗ್ಸಿ ರುಬ್ತಾ ಇದ್ದಾರೆ. ಇನ್ನೊಬ್ರು ಜೊತೆಗೆ ನಮ್ಮ ಟೀಮ್ಗೆ ಸೇರ್ಪಡೆ ಆದರು. ಯಾರೋ ಹೊಸಬರು ಬರ್ತಾಯಿದ್ದು ಇದು ಕಲೀರಿ ಅಂತಂದರು. ರಾಣಿಚೇರಿಗೆ ಅಂತಂದು ನಡ್ರಿ ಬ್ರೋ ನಾವು ಬರ್ತೀವಿ ಅಂತ ಬರ್ತಾ ಇದ್ದಾರೆ ಹಿಂದೆಗಡೆ. ಅಲ್ಲಿ ಹೋಗ್ಬಿಟ್ಟು ಪರಿಚಯ ಮಾಡ್ಕೊಳ್ಳೋಣ ಯಾರು ಏನು ಎಷ್ಟ ಅಂತವ. ಸರಿಯೇ ನೋಡ್ರಿ ಅಕ್ಕಪಕ್ಕ ಹೆಂಗೈತೆ ಅಂತ ವ್ಯೂ. ಬೇರೆ 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 ಲೆವೆಲ್, ನೆಕ್ಸ್ಟ್ ಲೆವೆಲ್. ಮೊನ್ನೆ ಇಲ್ಲ ನೆನ್ನೆ ಇದೇ ರೋಡಲ್ಲೇ ಬಂದು, ಬಟ್ ಆ ಥರ ಫೀಲ್ ಕೊಡಲಿಲ್ಲ. ಏಕೆ ಅಂತ ಅಂದರೆ ಮಳೆ ಊದಿರಲಿಲ್ಲ. ನಾವು ಯಾವಾಗ ಕಳ್ಸೋಗೋದು ಕಳ್ಸೋದಲ್ಲಿ ಮಳೆ ಊದಿದ್ದು, ಅಲ್ಲಿಂದ ವೆದರ್ ನಮಗೆ ಸಖತ್ತಾಗಿ ಬಂದಿತ್ತು. ಅದಕ್ಕೂ ಮುಂಚೆ ರೋಡೆಲ್ಲ ಇದೆಲ್ಲ ಬರೀ ಡ್ರೈ ರೋಡ್. ಡ್ರೈ ಅಂದರೆ ಡ್ರೈ, ನೀರೇ ಇರಲಿಲ್ಲ. ಫುಲ್ ಗ್ರಿಪ್ ಅಂದರೆ ಒಳ್ಳೆ ಗ್ರಿಪ್ ಇತ್ತು. ಇವಾಗ ಗಾಡಿ ಮಲ್ಸೋದಕ್ಕೆ ಭಯ ಆಯ್ತೈತೆ. ಭಯ ಆಯ್ತೈತೆ ಸೀರಿಯಸ್ಸಾಗೆ. ಹತ್ತಿಂದ ಬರ್ಬೇಕಾದ್ರೆ ಮಲಗಿಸ್ಕೊಂಡು ಜಗ್ಗಾಡ್ಕೊಂಡು ಬಗ್ಗಾಡ್ಕೊಂಡು ರಪ್ಪ ನುಡ್ಕೊಬಂದು. ಈಗ ಇಲ್ಲಿ ಸ್ವಲ್ಪ ಸ್ಲೋ ರೋಡ್ ಮಾತ್ರ ಕ್ರೇಜಿ. ಏನು ಗುಂಡಿಗಳು ಕೇಳ್ತೀರಾ ಅಯ್ಯಪ್ಪ ಸ್ವಾಮಿ. ಅದಮ್ಮ ವರ್ಷ ನಂದನ ಅಡೇ ವಡೆ ಪ್ರೀತ ವಡೆ ಚಿಕ್ಕ ಮಕ್ಕಳು ಥರ ಇರಬೇಕು ಗುರು ಸೀರಿಯಸ್ಸಾಗಿ ಜೀವನ. ಚಿಕ್ಕ ಮಕ್ಕಳು ಸಣ್ಣ ಮಕ್ಕಳು ಅದೇ ಸರಿ ಅಲ್ವಾ ಜೀವನ. ನಾನು ಅದಕ್ಕೆಲ್ಲ ಯಾವಾಗಲೂ ಜಾಸ್ತಿ ಚಿಕ್ಕ ಹುಡುಗನ ಥರ ಆಡ್ತೀವಿ. ಹಂಗಿದ್ರೇ ಒಂಥರ ಜೀವನಕ್ಕೆ ಸಮಾಧಾನ. ನನಗೆ ಫುಲ್ ಹ್ಯಾಟಿಟ್ಯೂಡ್ ತೋರಿಸ್ಕೊಂಡು ನಾನು ದೊಡ್ಡವನು ಸಹ ನನ್ನ ಹತ್ರ ರೆಸ್ಪೆಕ್ಟ್ ಕೊಟ್ಟು ಮಾತಾಡಪ್ಪ ಅವೆಲ್ಲ ಇಲ್ಲ. ನೀವು ಎಷ್ಟೇ ಮರ್ಯಾದೆ ಕೊಟ್ಟರು ನಾಡೋದೇ ಸಣ್ಣ ಹುಡುಗನ ಥರ. ಇವರೇನೆ ನಮ್ಮ ಜೊತೆ ಬರ್ತಾ ಇರೋದು. ಒಬ್ಬರೇ ಸಿಂಗಲ್ ರೈಡರ್ ಟೀಮ್ ಜೊತೆ ಬಂದಿದ್ದ ಅವರು. ಗೈಸ್ ಸೀರಿಯಸ್ಸಾಗಿ ಹೇಳ್ತೀನಿ, ಯಾರು ಮಿಸ್ ಮಾಡಬೇಡ್ರಿ ರಾಣಿಚೇರಿ ಟ್ರೆಕ್ಕಿಂಗ್ ಪ್ಲೇಸ್ನ. ನೋಡ್ರಿ ಹೆಂಗೈತೆ ಅಂತವ. ಆಲ್ರೆಡಿ 11 ಗಂಟೆ ಟೈಮು. ವ್ಯೂ ನೋಡಿ ಹೆಂಗಿದೆ ಅಂತವ. ಮಸ್ತು ಅಂದರೆ ಮಸ್ತು ಚೆನ್ನಾಗೈತೆ. ಒಂಥರ ಅಡ್ವೆಂಚರಾಗೆ. ಫಾಗ್ ನೋಡ್ರಿ, ಫಾಗು ಬೇರೆ ಪೈಸಾ ವಸೂಲ್. ಬಂದಿರೋದಕ್ಕೇನು ಮೋಸ ಇಲ್ಲ ಅವರು ಸೀರಿಯಸ್ಸಾಗಿ. ರಾಣಿಚೇರಿ ಪಾರ್ಕ್ಗೆ ಪೈಸಾ ವಸೂಲ್. ಚಿಕ್ಕಮಂಗ್ಳೂರು ಬಂತು ವೇಸ್ಟ್ ಆಗ್ಬಿಡ್ತು ಅಂದ್ಕೊಂಡೆ. ಅದು ನೆನ್ನೆಯಿಂದವ ಗುಡ್ ವೈಬ್ ಅಂದರೆ ಗುಡ್ ವೈಬು. ಅದು ಮಧ್ಯಾಹ್ನದಿಂದ ಕಳಸಾದಿಂದವ ಬೇರೆ ಲೆವೆಲ್ ಇದು ಫೀಲು. ಬಾಗ್ ನೋಡ್ರಿ ಹಂಗೆ ತುಂಬ್ಕೊತಾ ಐತೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಕಳೆದೋಗ್ಬಿಡ್ತೀರ. ಇಲ್ಲಿ ಅನುಭವಿಸ್ತಾರಂಗೆ ಗೊತ್ತು ಅದ್ರ ಸ್ವರ್ಗ ಏನು ಅಂತವ. ನಾನು ನೋಡಿದ್ರೆ ಇದೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ. ಪ್ಯಾಂಟು ಟೀ ಶರ್ಟು ಎಲ್ಲ ಬಿಚ್ಚಾಕ್ಬಿಟ್ಟು ಮಾಮೂಲಿ ಸ್ಲೀವ್ಲೆಸ್ ಬನಿಯನಲ್ಲಿ ಹೋಗ್ತಾಯಿದ್ದೀನಿ. ಅಮ್ಮ ಇನ್ನು ಅಲ್ಲಿ ಪ್ಲೇಸು ಒಳ್ಳೆ ಫುಲ್ ಅಡ್ವೆಂಚರು. ಅಲ್ಲಿ ಎಲ್ಲೆಲ್ಲಿ ದಬಾಕತ್ತೀವಿ ಅಂತ ಗೊತ್ತಿಲ್ಲ. ನೋಡೋದ ಯಾರು ದಬಾಕತ್ತಾರೆ ಅಂತವ. ಗೈಸ್ ನೋಡಿ ಇದು ಆ್ಯಕ್ಚುಲಿ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಅಂದರೆ ನೋಡ್ರಿ. ಅಲ್ಲಿ ನೀರು ಹೆಂಗೆ ಬೀಳ್ತೈತೆ ಅಂತವ. ವಾಟ್ ಏನು ಗುರು ಇದು. ಎಷ್ಟೋ ಸಲ ಬೈದಿರಿ ಚಿಕ್ಕಮಂಗ್ಳೂರಿಗೆ, ಒಂದು 4-5 ಸಲ. ಈ ಥರ ನೋಡೇ ಇಲ್ವಲ್ಲ ಸೀರಿಯಸ್ಸಾಗಿ. ಅಯ್ಯಪ್ಪ ಸೀರಿಯಸ್ಸಾಗಿ ನೋಡ್ತಾ ಇದ್ರೆ ಒಂಥರ ಐತೆ ಪ್ಲೇಸು.
ಐ ಕಾಂಟ್. ಅಮ್ಮ ದೇವೂಡ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಅದು, ನೋಡೇ ಇಲ್ಲ ಇದುವರೆಗೂ. ಗೈಸ್ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟು. ಎಲ್ಲ ಹಂಗೆ ಕುದುಕು ಆ ರೋಡ್ ಒಂದೊಂದು ಮುತ್ತು. ಅದಮ್ಮ ಮತ್ತೆ ಹತ್ತು. ಅಯ್ಯಪ್ಪ ಏನು ರೋಡ್ ಗುರು, ಮಸ್ತ್ ಕ್ರೇಜ್ ರೋಡು. ರಾಣಿಚರಿ ಫಾಲ್ಸ್. ಹಿಂಗೆಲ್ಲ ನೀರೊಳಗಡೆ ಎಗ್ಗಿಸ್ಕೊಂಡು ಹೋಗಬೇಕು. ಸೀರಿಯಸ್ ಆಗಿ ಆಫ್ ರೋಡ್ ಮಾಡಬೇಕು ಅಂದರೆ ಗೈಸ್ ರಾಣಿಚರಿ ಫಾಲ್ಸ್ ಬನ್ನಿ. ರಾಣಿಚರಿ ಫಾಲ್ಸ್